ಸ್ನೇಹಿತರೆ, ಹೋರಾಟ ಅಂದರೆ ಸುಮ್ಮನೆ ಅಲ್ಲ. ಸುಮ್ಮನೆ ಒಂದು ಫೋಸ್ ಕೊಡೋದು, ಒಂದು ಮನವಿ ಕೊಡೋದು, ಒಂದು ಕೂಗು ಹಾಕೋದು, ಮೀಡಿಯಾದಲ್ಲಿ ಬರುವಂಥದ್ದು ಇದು ಹೋರಾಟ ಅಲ್ಲ. ಒಬ್ಬ ಹೋರಾಟಗಾರ ಯಾವ ರೀತಿ ಇರಬೇಕು ಅಂತಂದರೆ, ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹೊರಟಂತಹ ವ್ಯಕ್ತಿ. ಸೌಜನ್ಯ ಕಾಲೇಜ್ಗೆ ಹೋಗಿ ಬರ್ತೀನಿ ಅಂತೇಳಿ ಹೊರಟ್ಲು. ಸಂಜೆ ಮನೆಗೆ ಬರಲಿಲ್ಲ. ಮನೆಯವರೆಲ್ಲ ಹುಡುಕಿದ್ರು. ಕೊನೆಗೆ ಅತ್ಯಾಚಾರಕ್ಕೆ ಒಳಪಟ್ಟು ಅನಾಥವಾಗಿ ಬಿದ್ದಿರುವಂತಹ ಸ್ಥಳದಲ್ಲಿ ಸೌಜನ್ಯ ಮೃತದೇಹ ಸಿಗುತ್ತೆ. ಸಾಮೂಹಿಕ ಅತ್ಯಾಚಾರ ಮಾಡಿರುವಂಥದ್ದು, ಬರ್ಬರವಾಗಿ ಅತ್ಯಾಚಾರ ಮಾಡಿರುವಂಥದ್ದು, ಆ ಗರ್ಭಗುಡಿಗೆ 3 ಇಂಚು 6 ಇಂಚು ಮಣ್ಣನ್ನು ತುಂಬಿರುವಂಥದ್ದು. ಇಂತಹ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು. ಎಲ್ಲ ರೀತಿಯಲ್ಲಿ ಒಂದು ಅತ್ಯಾಚಾರ ಆಯಿತು, ಒಂದು ಕೊಲೆ ಆಯಿತು, 1-2-3 ತಿಂಗಳ ಪ್ರತಿಭಟನೆಗಳಾಗುತ್ತೆ, ಮನವಿಗಳನ್ನು ಕೊಡುತ್ತೆ, ನಿಂತೋಗುತ್ತೆ. ಆದರೆ ಈ ಹೋರಾಟ ಹಾಗಾಗಲಿಲ್ಲ. ಈ ಹೋರಾಟದ ಮುಂಚೂಣಿನಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕು ಅಂತೇಳಿ ಮುಂದಾಳಾಗಿ ಮುನ್ನಡೆಯುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಜನ್ಮದಿನ ಇವತ್ತು. ಬಹಳ ಖುಷಿ ಆಗುತ್ತೆ. ನಾವು ಇತಿಹಾಸ ಮಾತನಾಡ್ತೀವಿ. ಸ್ವಾಮಿ ವಿವೇಕಾನಂದ, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಸಂಗೊಳ್ಳಿ ರಾಯಣ್ಣ ಎಲ್ಲರ ಬಗ್ಗೆ ಮಾತನಾಡ್ತೀವಿ. ಅವರನ್ನೇ ಮಾತನಾಡ್ತಾ ಬರ್ತಾ ಇದ್ದೀವಿ ಹೊರತು ಈ ಕಲಿಯುಗದಲ್ಲಿ ಸ್ವತಂತ್ರ ನಂತರ ನಾವು ಏನಾದರೂ ಕೊಡುಗೆ ಕೊಟ್ಟಿದ್ದೀವ ಅಂತಂದರೆ ಒಂದು ಸಾರಿ ನಿಮಗೆ ನೀವೇ ಚೆಕ್ ಮಾಡ್ಕೊಂಡು ನೋಡಿ. ನಾವೇನೂ ಮಾಡಿಲ್ಲ. ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಅದೇ ಇತಿಹಾಸ ಪುರುಷರ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಅದೇ ಇತಿಹಾಸ ಪುರುಷರನ್ನ ನೆನೆಸ್ಕೊಂಡು ನಾವು ಅವ್ರ ಹೆಸರಿನಲ್ಲೇ ಜೀವನ ಮಾಡ್ತಾ ಇದ್ದೇವೆ. ಈ ಕಲಿಯುಗದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ 13 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಎಲ್ಲೂ ಸಹ ಈ ಹೋರಾಟದ ಕಿಚ್ಚನ್ನು ಕಡಿಮೆ ಮಾಡದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಏನೆಲ್ಲ ಆರೋಪಗಳನ್ನು ಮಾಡಿದ್ರು, ಏನೆಲ್ಲ ಮಾನಸಿಕವಾಗಿ ಹಿಂಸೆ ಕೊಟ್ಟರು, ಎಷ್ಟು ಕೇಸುಗಳು ಹಾಕಿದ್ರು, ಏನೆಲ್ಲ ಮಾಡಿದ್ರು ಸಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಕುಗ್ಗಿಸ್ಲಿಕ್ಕೆ ಆಗಲಿಲ್ಲ. 13 ವರ್ಷಗಳಿಂದ ಒಂದು ಹೋರಾಟವನ್ನು ಜೀವಂತವಾಗಿ 13 ವರ್ಷಗಳಿಂದ ಇಡಬೇಕು ಅಂತಂದರೆ ಸಾಮಾನ್ಯ ವಿಚಾರ ಅಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ದೊಡ್ಡದಾಗಿ ಓದ್ಕೊಂಡಿಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕಾನೂನನ್ನು ಸರಿಯಾಗಿ ಬಲ್ಲವರಾಗಿಲ್ಲ. ಅವ್ರಿಗೆ ಗೊತ್ತಿದೆ, ಪೊಲೀಸ್ ಸ್ಟೇಷನ್ ಗೊತ್ತಿದೆ, ಎಲ್ಲ ಗೊತ್ತಿದೆ. ಆದರೆ ಕಾನೂನಿನ ಒಳಗಡೆ ಹೋಗುವಂತಹ ವಿಚಾರ ಕಡಿಮೆ ಇದ್ದರೂ ಸಹ ಗಿರೀಶ್ ಮಟ್ಟಣ್ಣನವರು, ಮೋಹಿತ್ ಇವರೆಲ್ಲರೂ ಬಂದು ಏನು ಸೇರಿಕೊಂಡ್ರಲ್ಲ, ಇವ್ರ ಜೊತೆಯಲ್ಲಿ ಸೇರಿಕೊಂಡ್ರಲ್ಲ, ಆವತ್ತು ಅವರಿಗೆ ಮತ್ತಷ್ಟು ಬಲ ಬಂತು. ಇದು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಬೆನ್ನ ಹಿಂದೆ ನಿಂತು ಇದು ಹೋರಾಟಕ್ಕೆ ಒಂದು ತಾತ್ವಿಕವಾದಂತಹ ಅಂತ್ಯ ಸಿಗಬೇಕು. ಯಾರು ಆ ಕಾಮುಕರಿದ್ದಾರಲ್ಲ, ಆ ಕಾಮುಕರ ಮುಖವಾಡ ಬಯಲಾಗಬೇಕು ಅಂತೇಳಿ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಬೆನ್ನಿಂದ ನಿಂತು ಆಟ ಆಡಿಸ್ತಾ ಇರುವಂಥದ್ದು. ದೇವರ ಆಟವನ್ನು ಬಲ್ಲವರು ಯಾರು ಅಂತ ನಾವೇನು ಹೇಳ್ತೀವಲ್ಲ, ಆ ದೇವರ ಆಟ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಮುಂದಾಳತ್ವದಲ್ಲಿ ನಡೀತಾ ಇರುವಂಥದ್ದು. ಸತ್ಯಕ್ಕೋಸ್ಕರವಾಗಿ, ನ್ಯಾಯಕ್ಕೋಸ್ಕರವಾಗಿ ನೀವು ಗಮನಿಸಿ ನೋಡಿ. ಈ ರಾಜ್ಯದಲ್ಲಿ ಬಹಳಷ್ಟು ಹೋರಾಟಗಳಾಗ್ತದೆ, ಬಹಳಷ್ಟು ಸಂಘಟನೆಗಳಿದ್ದಾವೆ. ಹಿಂದೂ ಸಂಘಟನೆಗಳ ಹೆಸರಿನಲ್ಲಿ ಏನೇನು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ. ಇವತ್ತು RSS 100 ವರ್ಷದ RSS ಯಾವ ಸಾಧನೆ ಮಾಡಿದೆ ಅಂತಂದರೆ ನಾವು ಹುಡುಕಬೇಕು. RSS ಒಂದು ರಾಜಕೀಯ ಪಕ್ಷದ ಮುಖವಾಣಿಯಾಗಿ ಬದಲಾವಣೆ ಆದ ಮೇಲೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಹಿಂದೂಗಳ ಸಂಘಟನೆ ಮಾಡೋರಿಲ್ಲ. ಇನ್ನು ಮಿತ್ರ ಸಂಘಟನೆಗಳು ಅವು ಬಜರಂಗ ದಳ ಇರ್ಬೋದು, VHP ಇರ್ಬೋದು, ಶ್ರೀರಾಮ ಸೇನೆ ಇರ್ಬೋದು, ಇವ್ರು ಯಾರೂ ಸಹ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು, ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಆ ಹೆಣ್ಣು ಮಗಳ ಪರವಾಗಿ ನಿಂತ್ಕೊಳ್ಬೇಕು ಅಂತೇಳಿ ಯಾರಿಗೂ ಅನ್ನಿಸ್ಲೇ ಇಲ್ಲ. ಆದರೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ತಾನೂ ಸಹ ಒಬ್ಬ ಹಿಂದೂ ಸಂಘಟನೆಯನ್ನು ಕಟ್ಕೊಂಡು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರಲ್ಲ, ಯಾರು ಗ್ರೇಟು? ಅದೇ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ವಿರುದ್ಧ VHP ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಅದೇ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ವಿರುದ್ಧ ಮಿಸ್ಟರ್ ಚಕ್ರವರ್ತಿ ಸೂಲಿಬೆಲೆ ಭಾಷಣದಲ್ಲಿ ಮಾತನಾಡ್ತಾರೆ. ಅದೇ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ವಿರುದ್ಧ ಒಂದಷ್ಟು ಜನ ದೇವಸ್ಥಾನಗಳನ್ನು ಉಳಿಸ್ತೀವಿ, ಧರ್ಮ ಸಂರಕ್ಷಣೆ ಮಾಡ್ತೀವಿ ಅಂತೇಳಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಬೇರೆ ಧರ್ಮದವ್ರು ಟಾರ್ಗೆಟ್ ಮಾಡ್ತಾ ಇಲ್ಲ, ನಮ್ಮ ಧರ್ಮದವರೇ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು. ಇದು ಮಹೇಶ್ ಶೆಟ್ಟಿ ತಿಮ್ರೋಡಿಯವರನ್ನು ಅಲುಗಾಡಿಸ್ಲಿಕ್ಕೆ ಆಗಲ್ಲ ಅನ್ನೋದಕ್ಕೆ ನಮ್ಮ ಮುಂದೆ ಒಂದು ಜೀವಂತ ಸಾಕ್ಷಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಹೋರಾಟ. ನೀವು ಗಮನಿಸಿ. ಇವತ್ತು ಗಡೀಪಾರಿನ ಆದೇಶ ಬಂದರೂ ಸಹ ಎಲ್ಲೂ ಸಹ ಕುಗ್ಗದೆ ಜಗ್ಗದೆ
ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಏನು ಸೌಜನ್ಯ ಹೋರಾಟ ಇರ್ಬೋದು, ಆನೆ ಮಾಹುತನ ವಿಚಾರ ಇರ್ಬೋದು, ಈಗ ಚಿನ್ನಯ್ಯನ ವಿಚಾರ ಇರ್ಬೋದು, ಎಲ್ಲದಕ್ಕೂ ಒಂದು ನ್ಯಾಯ ಸಿಗಬೇಕು ಅಂತೇಳಿ ಏನು ಮುಂಚೂಣಿಯಲ್ಲಿ ನಿಂತ್ಕೊಂಡಿದ್ದಾರಲ್ಲ, ಅದು ಈ ವಯಸ್ಸಿನಲ್ಲೂ ಸಹ ಅವರನ್ನು ಫಾಲೋ ಮಾಡಬೇಕಾಗಿದ್ದಂಥವರು ಇವತ್ತಿನ ಹಿಂದೂ ಹೋರಾಟಗಾರರು ಅಂತೇಳಿ ಕೇಸರಿ ಶಾಲವನ್ನು ತಟ್ಕೊಂಡು ಭಾರತೀಯ ಜನತಾ ಪಕ್ಷದ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಧರ್ಮವನ್ನು BJP ಪಕ್ಷಕ್ಕೆ ಅಡ ಇಡ್ತಾ ಇದ್ದಾರಲ್ಲ, ಈ ಯುವಕರು ಜೈ ಶ್ರೀರಾಮ್ ಅಂತ ಇದ್ದಾರಲ್ಲ, ಭಾರತ್ ಮಾತಾಕ್ಕೆ ಜೈ ಅಂತಾರಲ್ಲ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ನೋಡಿ ತಿಳ್ಕೊಳ್ರಿ. ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ, ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರುವಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಗ್ರೇಟು, ಅಥವಾ ರಾಜಕೀಯ ಪಕ್ಷಕ್ಕೆ ಹಿಂದೂ ಧರ್ಮವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಪಕ್ಷವನ್ನು ಅವ್ರಿಗೆ ಅಡ ಇಡ್ತಾ ಇದ್ದೀರಲ್ಲ, ನೀವು ಗ್ರೇಟು. ವಿಚಾರ ಮಾಡಿ. ಎಲ್ಲೂ ಸಹ ಕಾಂಪ್ರಮೈಸ್ ಆಗ್ತಾ ಇಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು, ಎಲ್ಲೂ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಅವರ ಹೋರಾಟದ ಪ್ರತಿಫಲವಾಗಿ, ಅವರ ಹೋರಾಟದ ಶಕ್ತಿಯಾಗಿ ಇವತ್ತು ಬೇರೆಯವರು ನಮ್ಮಂಥವರು, ಗಿರೀಶ್ ಭಟ್ಟಣ್ಣನಂಥವರು, ಬಾಲನ್ ಸಾರ್ ಅಂತವರು, ಇವರೆಲ್ಲರೂ ಸಹ ಆ ಹೋರಾಟದ ಕಿಚ್ಚನ್ನು ಆರ್ಲಿಕ್ಕೆ ಬಿಡದೆ ಆ ಹೋರಾಟವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬಂದಿದ್ರಲ್ಲ, ಆ ಹೋರಾಟ ಇವತ್ತು ಜೀವಂತವಾಗಿರಬೇಕು ಅಂತಂದರೆ ದಿ ಒನ್ ಆ್ಯಂಡ್ ಓನ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಂದ. ಅವ್ರಿಗೆ ಜನ್ಮದಿನಾಚರಣೆ ಶುಭಾಶಯಗಳನ್ನು ನಾವು ಅವರ ಹೋರಾಟವನ್ನು ನೆನಪಿಸ್ಕೊಂಡು ಅವರಿಗೆ ದೇವರು ಮತ್ತಷ್ಟು ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಅವರ ಬೆನ್ನ ಇದ್ದಾರೆ. ಇಲ್ಲದೆ ಹೋಗಿದ್ರೆ ಈ ಹೋರಾಟವನ್ನು ಈ ಹಂತಕ್ಕೆ ಇಡೀ ಕರ್ನಾಟಕ ಸರ್ಕಾರ, ವಿರೋಧ ಪಕ್ಷ, ಬೈಕ್ ರ್ಯಾಲಿ, ಕಾರ್ ರ್ಯಾಲಿ, ಧರ್ಮ ಸಂರಕ್ಷಣಾ ಸಭೆ ಎಲ್ಲರೂ ಮುಗಿಬಿದ್ದರೂ ಸಹ ನಾನು ಪದೇ ಹೇಳ್ತಾ ಇರ್ತೇನೆ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ, ಈ ಹೋರಾಟವನ್ನು ಕುರುಕ್ಷೇತ್ರಕ್ಕೆ ಹೋಲಿಸ್ತೇನೆ ನಾನು. ಕುರುಕ್ಷೇತ್ರದಲ್ಲಿ ಕೌರವರು 101 ಜನ ಇದ್ದರು, ಪಾಂಡವರು ಇದ್ದಿದ್ದೆ 5 ಜನ. ಇವರು 101 ಜನ ಕುತಂತ್ರಗಳನ್ನು ಮಾಡಿದ್ರು ಸಹ ಮಾಧ್ಯಮಗಳನ್ನು ಬಳಸ್ಕೊಂಡ್ರು, ರಾಜಕಾರಣಿಗಳನ್ನು ಬಳಸ್ಕೊಂಡ್ರು, ಏನೇನು ಬಳಸ್ಕೋಬೇಕು ಎಲ್ಲ ಬಳಸ್ಕೊಂಡ್ರು ಸಹ ಅಂತಿಮವಾಗಿ ಈ ಪಾಂಡವರನ್ನು ಗೆಲ್ಲೋದಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಪಾಂಡವರೇ ಗೆದ್ದು ಧರ್ಮ ಸಂಸ್ಥಾಪನೆ ಮಾಡಿದಂಥದ್ದು ನಮ್ಮ ಕುರುಕ್ಷೇತ್ರದಲ್ಲಿ, ಮಹಾಭಾರತದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಸಹ ಈ ಹೋರಾಟದ ಕಿಚ್ಚನ್ನು ಆರಲಿಕ್ಕೆ ಬಿಡದೆ ಈ ಕಿಚ್ಚಿನ ಜ್ವಾಲೆಯನ್ನು ಅವರು ಹೆಚ್ಚಿಸ್ತಾ ಇದ್ದಾರೆ. ಈಗಾಗಲೇ ಯಾರ್ಯಾರು ಅತ್ಯಾಚಾರಿಗಳಿದ್ದಾರೆ, ಯಾರ್ಯಾರು ಅನಾಚಾರಿಗಳಿದ್ದಾರೆ, ಯಾರ್ಯಾರು ಕೊಲೆಪಾತಕರಿದ್ದಾರೆ, ಅವರು ಮಾನಸಿಕವಾಗಿ ಕುಗ್ಗುತ್ತಾ ಇದ್ದಾರೆ. ಚೆನ್ನಾಗಿದ್ದಾರೆ, ಸಂತೋಷವಾಗಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಇಲ್ಲ. ಮಾನಸಿಕವಾಗಿ ಕುಗ್ಗುತ್ತಾ ಇದ್ದಾರೆ. ಎಲ್ಲಿ ಏನಾಗ್ಬಿಡುತ್ತೋ, ಎಲ್ಲಿ ಏನು ಮಾಡಿಬಿಡ್ತಾರೋ, ಯಾವ ಯೂಟ್ಯೂಬರ್ ಏನು ಮಾತನಾಡ್ತಾನೋ ಅದರದ ಲಿಂಕ್ ಕಾಪಿ ಮಾಡಬೇಕು, ಅದರನ್ನ ಪೇಸ್ಟ್ ಮಾಡಬೇಕು, ಅವ್ರ ವಿಡಿಯೋಗಳಲ್ಲಿರುವಂಥ ಕಂಟೆಂಟೆಲ್ಲ ಬರ್ಕೊಳ್ಬೇಕು, ಅಲ್ಲಿ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಇದನ್ನೇ ಮಾಡ್ತಾ ಇರುವಂಥವ್ರು ಒಂದಷ್ಟು ಗುಂಪಾದರೆ ಎಲ್ಲಿ ನಮ್ಮ ಅಸ್ತಿತ್ವಕ್ಕೆ ಸಮಸ್ಯೆ ಆಗೋಗ್ಬಿಡುತ್ತೋ ಅಂತೇಳಿ, ಯಾರು ಸೌಜನ್ಯಗಳನ್ನು ಅತ್ಯಾಚಾರ ಮಾಡಿದ್ರಲ್ಲ, ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ಆದೇಶದಲ್ಲಿ ಇದೆಯಲ್ಲ, ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿರೋರು ಯಾರಾದರೂ ಇರಲೇಬೇಕಲ್ಲ. ಇವತ್ತು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದೆ ಅಂತಂದರೆ ತಮಾಷೆ ಅಲ್ಲ ರೀ. ಒಬ್ಬ ಚಿನ್ನಯ್ಯ ನನ್ನ ಹತ್ರ ನಾನು ಹೂತ ಹಾಕಿರೋದು ನಿಜ, ನನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೇಲಿ ಕುತ್ಕೊಂಡು ಮಾತನಾಡ್ತಾರೆ ಅಂತಂದರೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅವತ್ತು ಚಿನ್ನಯ್ಯನ ನಂಬುದ್ರಿ. ಅವ್ರ ಮನೆಯಲ್ಲಿ ಇಟ್ಕೊಂಡ್ರು. ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಚಿನ್ನಯ್ಯನನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಯಲ್ಲೇ ಬಿಟ್ಟರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಚಿನ್ನಯ್ಯನಿಂದಲೂ ಸಹ ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಅವರು ಅವನ ಹತ್ರ ಮಾತುಗಳನ್ನು ಹೇಳಿದ್ರಲ್ಲ, ರೆಕಾರ್ಡ್ ಮಾಡ್ಕೊಂಡ್ರಲ್ಲ. ಇದೇ ಅಲ್ವೇನ್ರಿ ಸತ್ಯ? ಇದೇ ಅಲ್ವೇನ್ರಿ ಹೋರಾಟ ಅಂತಂದರೆ? ಕೇಸರಿ ಶಾಲೆ ಹಾಕ್ಕೊಂಡು ಜೈ ಶ್ರೀರಾಮ್ ಅಂದ್ಕೊಂಡು ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಓಡಾಡ್ತೀರಾ? ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಬೇಕ್ರಿ. ಸೌಜನ್ಯ ಹೋರಾಟ, ಸೌಜನ್ಯ ಪರವಾಗಿ ಬರುವಂತಹ ಒಂದು ತೀರ್ಪು ಇದೆಯಲ್ಲ, ಆ ತೀರ್ಪು ಬಹುಶಃ ಜಗತ್ತಿನಲ್ಲಿ ಯಾರೂ ಸಹ ಈ ಅತ್ಯಾಚಾರಗಳನ್ನು ಮಾಡಿ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಈ ತೀರ್ಪು ಬರುತ್ತೆ. ಇದಂತೂ 100ಕ್ಕೆ 100 ಭಾಗ ಸತ್ಯ. ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಯಾಕೆಂದರೆ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇರುವಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತವರು, ಗಿರೀಶ್ ಭಟ್ಟಣ್ಣನಂಥವರು, ಕುಡ್ಲಾರಾಪೇಜ್ನ ಅಜಯ್ ಅಂತವರು, ಪ್ರಸನ್ನ ರವಿ ಅಂತವರು, ಜಯಂತ್ ಅಂತವರು, ಇಂತಹ ಭಾಳಷ್ಟು ಜನ
ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಸಹ ಅದರಲ್ಲಿ ಒಂದು ಅಲ್ಪ ಅಳಿಲು ಸೇವೆ ಅಂತೇಳಿ ನಾವು ಸಹ ಮಾಡ್ತಾ ಇದ್ವಿ. ನಿಜಕ್ಕೂ ಮಹೇಶ್ ಶೆಟ್ಟರನ್ನ ನಾವು ಅವ್ರ ಹೋರಾಟಗಳನ್ನು ನೋಡ್ತಾ ಇದ್ದರೆ ಒಂದು ಹಿಂದೂ ಹೋರಾಟಗಾರ ಯಾವ ರೀತಿ ಇರಬೇಕು ಅಂತೇಳಿ ಮಹೇಶ್ ಶೆಟ್ಟರನ್ನ ನೋಡಿ ತಿಳ್ಕೊಳ್ಬೇಕು. RSS, ಬಜರಂಗ ದಳ, VHP, ಶ್ರೀರಾಮ ಸೇನೆ, ನಿಮ್ಮಲ್ಲಿ ಅಲ್ಲೆಲ್ಲ ಯುವಕರಿದ್ದೀರಿ. ನೀವು ಆ ಯುವಕರು ಒಂದು ಸಾರಿ ನೀವು ನಿಮ್ಮ ಮನಸ್ಸಿಗೆ ನೀವು ತಿಳ್ಕೊಳ್ರಿ, ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನು ನೀವು ಕೇಳ್ಕೊಳ್ರಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತೇಳಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕೇಳ್ತಾ ಇರ್ಬೋದು, ಏನು ಅಲ್ಲಿ ಅನ್ಯಾಯ ಆಗಿದೆ, ಸೌಜನ್ಯಗೆ ಅನ್ಯಾಯ ಆಗಿದೆ, ಆನೆ ಮಾಹುತನ ಜೋಡಿ ಕೊಲೆಗೆ ಆಗಿದೆ, ಇಲ್ಲಿ ನ್ಯಾಯ ಕೊಡಿಸಿ ಅಂತಲ್ವ ಕೇಳ್ತಾ ಇರ್ಬೋದು. ಅವ್ರು ಯಾರು? ಚಿನ್ನಯ್ಯನ ವಿಚಾರ ಬೇಡೋಣ ಅಂತ ಈ 3 ಜನ ಸತ್ರಲ್ಲ, ಯಾರವರು? ಹಿಂದೂಗಳಲ್ವ ಅವರು? ಹಿಂದೂ ಹೆಣ್ಮಕ್ಳಲ್ವ ಅವರು? ಯಾಕೆ ಕೇಳಬಾರ್ದ? ನೀವೇನು ಮಾಡ್ತಾ ಇದ್ದೀರಿ? ನೀವು ಮಾಡ್ತಾ ಇರೋದೇನಪ್ಪ ಅಂದರೆ ರಾಜಕೀಯ ಪಕ್ಷಗಳನ್ನು ಉಳಿಸೋದಕ್ಕೆ, ರಾಜಕಾರಣಿಗಳಿಗೆ ಬಹುಪರಾಗ ಹಾಕೋದಕ್ಕೆ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದೀರಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ. ಅಕ್ಷರ ಮೀಡಿಯಾದ ಉದ್ದೇಶ ಇಷ್ಟೇ, ಸತ್ಯ ಗೆಲ್ಲಬೇಕು, ನ್ಯಾಯ ಗೆಲ್ಲಬೇಕು, ಸತ್ಯಮೇವ ಜಯತೆ. ಸತ್ಯ ಗೆದ್ದಾಗ ಮಾತ್ರ ಭರತ ಖಂಡದಲ್ಲಿ ಸತ್ಯ ಹರಿಶ್ಚಂದ್ರ, ಶ್ರೀರಾಮಚಂದ್ರ, ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ದಕ್ಕೆ ಒಂದು ಸಾರ್ಥಕ ಆಗುತ್ತೆ. ಇತಿಹಾಸದ ಬಗ್ಗೆ ಮಾತನಾಡ್ತೀವಿ, ವಿವೇಕಾನಂದರ ಬಗ್ಗೆ ಮಾತಾಡ್ತೀವಿ, ಸುಭಾಷ್ ಚಂದ್ರ ಬಗ್ಗೆ ಮಾತಾಡ್ತೀವಿ, ರಾಜ್ಗುರು ಸುಖದೇವ್, ಭಗತ್ ಸಿಂಗ್ ಬಗ್ಗೆ ಮಾತಾಡ್ತೀವಿ. ಆದರೆ ನಮ್ಮ ಕಣ್ಣು ಮುಂದೆ ಇರುವಂತಹ ಹೋರಾಟಗಾರರನ್ನು ಗುರುತಿಸಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂಥದ್ದು, ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳುವಂತಹ ಕೆಲಸ ನಾವು ಮಾಡಬೇಕಾಗುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.